ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಸೆಷನ್ ಅಲ್ಲಿ ನಾವು ಹಿಂದೆ ನೋಡಿರುವಂತ ಏನ್ ಎಕ್ಸಾಂಪಲ್ ನೋಡಿದೀವೋ ಬೇಸಿಕ್ ಲೆವೆಲ್ ಅಲ್ಲಿ ಲ್ಯಾಂಡ್ ಸರ್ವೇರ್ದು ಅದರ ಮುಂದಿನ ಭಾಗವನ್ನ ಈ ಒಂದು ಸೆಷನ್ ಅಲ್ಲಿ ತಗೊಳ್ಳೋಣ. ಸೊ ಅದರಲ್ಲಿ ಫಸ್ಟ್ ಕ್ವಶನ್ ನೋಡಿ, ಪ್ರಿಯ ಸ್ಪರ್ಧಾರ್ಥಿ ಮಿತ್ರರೇ, ನಾವೀಗ ತೆಗೆದುಕೊಳ್ಳುವಂತ ಈ ಪ್ರತಿಯೊಂದು ಎಕ್ಸಾಂಪಲ್ಸ್ ಈ ರೀತಿಯದು ಕನ್ನಡ ಇಂಗ್ಲಿಷ್ ಅಂತ ನೋಡ್ಕೋಬೇಡಿ. ನಾನು ಇಂಗ್ಲಿಷ್ ಅಲ್ಲಿ ಬರ್ತಾ ಇದ್ದೀನಿ, ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ಕನ್ನಡದಲ್ಲಿ ಕೂಡ ಪ್ರತಿಯೊಂದನ್ನು ಬಿಡಿಸಿ ಬಿಡಿಸಿ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಓಕೆ, ಈ ರೀತಿಯ ಕ್ವಶನ್ ಮಾತ್ರ ಎಲ್ಲ ಎಕ್ಸಾಮ್ ಅಲ್ಲಿ ಇರುತ್ತೆ ಮಿತ್ರರೇ. ಬೇಕಾದ್ರೆ ಕರ್ನಾಟಕ ಟಿ ಅಲ್ಲಿ ನೋಡ್ಬೋದು, ಸೆಂಟ್ರಲ್ ಟಿ ನೋಡ್ಬೋದು, ಲ್ಯಾಂಡ್ ಸರ್ವೇರ್, ಎಲ್ಲೆಲ್ಲಿ ಮ್ಯಾಥ್ಸ್ ಬರುತ್ತೋ ಅಲ್ಲೆಲ್ಲಿ ಇಂಥದ್ದೇ ಎಕ್ಸಾಂಪಲ್ಸ್ ನಕ್ಕಿ 2 ರಿಂದ 3 ಮಾರ್ಕ್ಸ್ ನಕ್ಕಿ ಇರುತ್ತೆ. ಬೇಕಾದ್ರೆ ನೋಡ್ಕೊಳ್ಳಿ. ಓಕೆ, ಅದರಲ್ಲಿ ಫಸ್ಟ್ ಎಕ್ಸಾಂಪಲ್ ನೋಡಿ, ವಿಚ್ ಎಕ್ಸ್ಪ್ರೆಷನ್ ರೀಪ್ರೆಸೆಂಟ್ಸ್ ದಿ ಕ್ವೋಷಂಟ್. ಅಂದ್ರೆ ಈ ಕೆಳಗಿನ 4 ಆಪ್ಷನ್ ಇದೆಯಲ್ಲ, ಈ 4 ಆಪ್ಷನ್ ಅಲ್ಲಿ ಯಾವ ಎಕ್ಸ್ಪ್ರೆಷನ್ ಇದೇನ್ ಇಲ್ಲಿ ಒಂದು ಭಾಗಾಕಾರ ಕೊಟ್ಟಿದಾನೋ ಇದರದು ಕ್ವೋಷಂಟ್ ಇದೆ, ಅಂದ್ರೆ ಭಾಗಾಕಾರ ಯಾವ್ದಿದೆ ಅಂತ ಕೇಳಿದಾನೆ. ಇದನ್ನ ಹೆಂಗ್ ಬಿಡಿಸೋದು? ಈ ರೀತಿ ಇದ್ದಾಗ ಸಿಂಪಲ್ ಆಗಿ ಭಾಗಾಕಾರ ಮಾಡ್ಲಕ್ಕಂತೂ ಬರಂಗಿಲ್ಲ. ಏನಿದೆ ಬರ್ಕೊಳ್ಳೋಣ. ಏನು y² - 4y - 32 ಕೆ ಎಷ್ಟಲ್ಲಿ ಭಾಗಿಸೋದಿದೆ ನೋಡಿ, ಇಲ್ಲಿ ಎಷ್ಟಲ್ಲಿ ಭಾಗಿಸೋದಿದೆ? y + 4 ಇಂದ ಭಾಗಿಸೋದಿದೆ. ಬರೋಬರಾ? ನೋಡಿ, ಇಂಥ ಕ್ವಶನ್ಸ್ ಹೆಂಗ್ ಬಿಡಿಸ್ಬೋದು? ಇದು ಸಿಂಪಲ್ ಇದೆ. ಹೆಂಗೆ? ಇಲ್ಲಿ ಫಸ್ಟ್ ಏನಿದೆ ನೋಡಿ, ಇಲ್ಲಿ ಯಾವ ಟರ್ಮ್ ಇದೆ? ಎಕ್ಸ್ಪ್ರೆಷನ್ ಅಲ್ಲಿ y² ಇದೆ, ಹೌದಾ? ಇಲ್ಲಿ ಏನಿದೆ? ಇಲ್ಲಿ ಫಸ್ಟ್ ಟರ್ಮ್ y ಇದೆ, ಫಸ್ಟ್ ಟರ್ಮ್ ತಗೊಳ್ಳೋದು. ಇದರಿಂದ ಇದಕ್ಕೆ ಭಾಗ ಹೊಡೆದಾಗ ಎಷ್ಟು ಬರುತ್ತೆ? y ಅಂತ ಬರುತ್ತೆ, ಹೌದಾ? ಇದನ್ನೇ ಏನ್ ತಗೊಳ್ಳೋದು? ಏನ್ ತಗೊಳ್ಳೋದು? ಭಾಗಕಾರ y. ಈಗ ನೋಡಿ ಹೆಂಗ್ ಮಾಡೋದು? y ಇಂಟು y² ಆಯ್ತು, ಹೌದಲ್ವಾ? ಓಕೆ, ಇದೇ ರೀತಿ ಮಾಡ್ಕೊಳ್ಳೋದು. y ಇಂಟು y² ಸೊ ನೆಕ್ಸ್ಟ್ ಮತ್ತೆ 4 ಇಂದ ಮತ್ತೆ y ಗೆ ಮಲ್ಟಿಪ್ಲಿಕೇಶನ್ ಮಾಡೋದು. 4 ಇಂಟು y ಪ್ಲಸ್ 4y. ಅರ್ಥ ಆಯ್ತಲ್ಲ? ಸೊ ಭಾಗಾಕಾರ ಅಂತ ಗೊತ್ತೇ ಇದೆ. ಹೆಂಗ್ ಮಾಡ್ತೀವಿ ನಾವು? ವೇಟಾ, ನಿಮ್ಗೆ ಕನ್ಫ್ಯೂಸ್ ಆಗ್ಬೋದಲ್ಲ, ಆಗ್ಬಾರ್ದು ಅಂತ ಮಾಡ್ಕೋತೀನಿ. ಓಕೆ, ಭಾಗಾಕಾರ ಹೆಂಗ್ ಮಾಡ್ತೀವಿ ಗೊತ್ತು? ಮೈನಸ್ ತಗೋತೀವಿ. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ ಆಯ್ತು, ಮೈನಸ್ ಇಂಟು ಪ್ಲಸ್ ಇದು ಕೂಡ ಮೈನಸ್ ಆಯ್ತು, ಪ್ಲಸ್ y² - y² ಗೆಟ್ ಕ್ಯಾನ್ಸಲ್ಡ್ ಆಯ್ತು, ಹೌದಲ್ವಾ? ಸೊ -4y - 8y ಆಯ್ತು. ಅರ್ಥ ಆಗುತ್ತಲ್ವಾ? ಈಗೇನ್ ಮಾಡೋದು? ಈ -32 ನ ಆಸ್ ಇಟ್ ಈಸ್ ಕೆಳಗೆ ತಗೊಳ್ಳೋದು, -32 ಈ ರೀತಿ. ಮತ್ತೇನ್ ಮಾಡೋದು? ಮತ್ತೆ ಇದರಲ್ಲಿ ಫಸ್ಟ್ ಟರ್ಮ್ ಏನಿದೆ ನೋಡಿ, -8y ಇದೆ. ಅರ್ಥ ಆಗುತ್ತಲ್ವಾ? -8y ಇದೆ. ಇಲ್ಲಿ ಫಸ್ಟ್ ಟರ್ಮ್ ಅಲ್ಲಿ ಏನಿದೆ ನೋಡಿ, ಪ್ಲಸ್ y ಇದೆ, ಅದರಿಂದ ಡಿವೈಡ್ ಮಾಡೋದು. ಹೆಂಗೆ? ಈ y ಕ್ಯಾನ್ಸಲ್ ಆಯ್ತು, ಏನ್ ಉಳಿತು? ಇಲ್ಲಿ -8 ಉಳಿತು ಅಲ್ವಾ? ಈ -8 ಅನ್ನ ಇಲ್ಲಿ ತಗೋಬಾರದು. ಅರ್ಥ ಆಗುತ್ತಲ್ಲ ನಾನು ಹೇಳೋದು? ಸೊ ಈ ರೀತಿ ಮಾಡಿದಾಗ ಇನ್ನೇನ್ ಮಾಡ್ಬೇಕು? ಸೇಮ್ ಅದೇ ರೀತಿನೇ y ಇಂದ ಈ -8 ಗೆ ಮಲ್ಟಿಪ್ಲಿಕೇಶನ್ ಮಾಡಿ. y ಇಂಟು -8 -8y ಆಯ್ತು, ಓಕೆನಾ? ಮತ್ತೆ ಈ +4 ಇಂದ ಮತ್ತೆ ಈ -8 ಗೆ ಮಲ್ಟಿಪ್ಲಿಕೇಶನ್ ಮಾಡಿ. ಎಷ್ಟಾಯ್ತು? 4 ಇಂಟು -8 -32, ಹೌದಲ್ವಾ? ಸೊ ಈಗ ನೋಡಿ ಮತ್ತೆ ಮೈನಸ್ ಮಾಡ್ತೀವಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, -8y + 8y ಕ್ಯಾನ್ಸಲ್ ಆಯ್ತು, -32 + 32 ಇದು ಕೂಡ ಏನಾಯ್ತು? ಕ್ಯಾನ್ಸಲ್ ಆಯ್ತು. ಎಷ್ಟು ಬಂತು? 0 ಬಂತು. ಹಾಗಾದ್ರೆ ಇಲ್ಲಿ ಕ್ವೋಷಂಟ್ ಎಷ್ಟು ಬಂತು ನೋಡಿ? y - 8 ಬಂತು. ಈ ರೀತಿ ಕ್ವಶನ್ಸ್ ಅನ್ನ ಹೀಗೆ ಬಿಡಿಸೋದು, ಸುಮ್ಮನೆ ಬಿಡಿಸಕ್ ಬರಂಗಿಲ್ಲ. y - 8 ಆಪ್ಷನ್ ಯಾವುದು? ಆಪ್ಷನ್ ನಂಬರ್ ಫಸ್ಟ್ ಒನ್ ಈಸ್ ರೈಟ್. ಇಷ್ಟೇ ಇದೆ ಸ್ನೇಹಿತರೆ, ಎಷ್ಟು ಸಿಂಪಲ್ ಆಗಿದೆಯಲ್ಲ. ನಕ್ಕಿ ಇಂಥದೊಂದು ಕ್ವಶನ್ಸ್ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ನಾವು ನೋಡಕ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ಹೋದ್ರೆ ತುಂಬಾ ಚೆನ್ನಾಗಿದೆ ಎಕ್ಸಾಂಪಲ್, ತಿಳ್ಕೊಳ್ಳಿ. ರೆಕ್ಟಾಂಗ್ಯುಲರ್ ಪ್ರಿಸಮ್ ಹ್ಯಾಸ್ ಅ ವ್ಯಾಲ್ಯೂ 8x³ + 14x² + 8 + x - 2 and a height of 2x + 1. which expression represents the area of the base of the prism. ಎಷ್ಟು ಸಿಂಪಲ್ ಆಗಿ ಕೇಳಿದ ನೋಡಿ. ಒಂದು ಆಯತಾಕಾರದ ಪ್ರಿಸಮ್ ಇದೆ, ಓಕೆ? ಆ ಪ್ರಿಸಮ್ದು ವ್ಯಾಲ್ಯೂ ಕೊಟ್ಟಿದ್ದಾನೆ. ಅಂದ್ರೆ ವ್ಯಾಲ್ಯೂಮ್ ಅಂದ್ರೆ ಏನು? ಘನ.
ಒಂದು ಆಯಾತಾಕಾರದ ಪ್ರಿಸಮ್ಮಿನ ಘನ ಕೊಟ್ಟಿದ್ದಾನೆ, ಗೊತ್ತಾಗತ್ತಲ್ಲ, ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಘನ ಕೊಟ್ಟಿದ್ದಾನೆ. ಸೊ ಕೊಟ್ಟಾಗ ಅದರದ ಹೈಟ್ ಕೊಟ್ಟಿದ್ದಾನೆ ನೋಡಿ, ಹೈಟ್ ಎಷ್ಟಿದೆ 2x+1. ನೋಡ್ರಿ ವ್ಯಾಲ್ಯೂಮ್ ಕೊಟ್ಟಿದ್ದಾನೆ, ವ್ಯಾಲ್ಯೂಮ್ ಕೊಟ್ಟಿದ್ದಾನೆ 8x³ + 14x² + x - 2 ಅಂತ ಕೊಟ್ಟಿದ್ದಾನೆ. ಈ ಹೈಟ್ ಎಷ್ಟು ಕೊಟ್ಟಿದ್ದಾನೆ, ಹೈಟ್ ಕೂಡ 2x+1 ಅಂತ ಕೊಟ್ಟಿದ್ದಾನೆ. ಓಕೆ, ಹಾಗಿದ್ರೆ ಏರಿಯಾ ಆಫ್ ದಿ ಬೇಸ್ ಆಫ್ ದಿ ಪ್ರಿಸಮ್ ಹಾಗಿತ್ತಂದ್ರೆ ಈ ಬೇಸ್ ಇದೆಯಲ್ಲ, ಬೇಸ್ ಅಂದ್ರೆ ಇದು ಕೆಳಗಿಂದು, ಇದು ಏರಿಯಾ ಪಾರ್ಟ್ ಇದೆ, ಹೌದಲ್ವಾ? ನೋಡಿದು ಇಲ್ಲಿ ಕಾಣಕ್ ಸಿಗುತ್ತಲ್ಲ, ಇದು ನಂದು ಬೇಸ್. ಈ ಬೇಸ್ ಏರಿಯಾನ ಕಂಡಿಡಿ ಅಂದಿದ್ದಾನೆ. ಎಷ್ಟು ಸಿಂಪಲ್ ಕೇಳಿದ ನೋಡಿ, ಇದೇನ್ ಬೇಸ್ ಇದೆಯೋ ಈ ಬೇಸದ ಏರಿಯಾನ ಕಂಡಿಡಿ ಅಂದಿದ್ದಾನೆ. ಏನೇನು ಕೊಟ್ಟಿದ್ದಾನ ಪೈಲದನ್ನ ನೋಡ್ಕೊಳ್ಳೋಣ. ಈಗ ಒಂದು ಆಯಾತಾಕಾರದ ಘನ ಅಂದ್ರೆ ಫಾರ್ಮುಲಾ ನಮ್ಗೆ ಗೊತ್ತಿರ್ಬೇಕು. ಏನಿದೆ ಫಾರ್ಮುಲಾ? ಫಾರ್ಮುಲಾ ವ್ಯಾಲ್ಯೂಮ್ ಆಫ್ ದಿ ದಟ್ ರೆಕ್ಟಾಂಗುಲರ್ ಪ್ರಿಸಮ್, ಅಂದ್ರೆ ಆ ಆಯಾತಾಕಾರದ ಪ್ರಿಸಮ್ ದ ಘನನ ವಿ ದಿಂದ ಡಿನೋಟ್ ಮಾಡ್ತೀವಿ ನಾವು. ಓಕೆನಾ? ವಿ ಇಸ್ ಈಕ್ವಲ್ ಟು ಫಾರ್ಮುಲಾ ಏನ್ ಬರುತ್ತೆ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತ ಬರುತ್ತೆ. ಓಕೆನಾ? ಎಷ್ಟು ಸಿಂಪಲ್ ಇದೆ ನೋಡಿ. ಈಗ ನನಗೇನು ಕೇಳಿದ ಅವನು, ಏರಿಯಾ ಆಫ್ ದಿ ಬೇಸ್ ಆಫ್ ದಿ ಪ್ರಿಸಮ್. ಸ್ವಲ್ಪ ಟ್ವಿಸ್ಟ್ ಇಟ್ಟಿದೆ ನೋಡಿ. ಏರಿಯಾ ಆಫ್ ದಿ ಬೇಸ್ ಆಫ್ ದಿ ಪ್ರಿಸಮ್ ಅಂದ್ರೆ ಏನು? ಈ ಬೇಸು ಯಾವ ಆಕಾರದಲ್ಲಿದೆ? ರೆಕ್ಟಾಂಗುಲರ್ ಆಕಾರದಲ್ಲಿದೆ, ಅಂದ್ರೆ ಆಯತ ಆಕಾರದಲ್ಲಿದೆ, ಕರೆಕ್ಟ್ ಅಲ್ವಾ? ಆಯತದ ಕ್ಷೇತ್ರಫಲ ಸೂತ್ರ ಏನು? ಲೆಂತ್ ಇಂಟು ಬ್ರೆಡ್ತ್, ಅಂದ್ರೆ ತಳಗುಂಡ್ಲೆ ಎತ್ತರ. ಇಲ್ಲೇನಿದೆ? ಲೆಂತ್ ಇಂಟು ಬ್ರೆಡ್ತ್ ಅಂದ್ರೆ ಇದೇನಾಯ್ತು? ಏರಿಯಾ ಆಫ್ ದ್ಯಾಟ್ ವಾಟ್? ಏರಿಯಾ ಆಫ್ ದ್ಯಾಟ್ ರೆಕ್ಟಾಂಗಲ್ ಅಂದಂಗೆ. ಇದೇನ್ ಎಲ್ ಇಂಟು ಬಿ ಅಂದ್ರೆ ಇದೇನು ಅವನು ಕೇಳಿದಾನೋ ಆ ಆಯತದ ವಿಸ್ತೀರ್ಣವೇ ಎಲ್ ಇಂಟು ಬಿ, ಹೌದಲ್ವಾ? ಇಂಟು ಎಲ್ ಇಂಟು ಬಿ ಅಂದ್ರೆ ಏನು? ಆ ಆಯತಾಕಾರದ ಕ್ಷೇತ್ರಫಲ ವಿಸ್ತೀರ್ಣದ ಸೂತ್ರ ಇದೆ ಎಲ್ ಇಂಟು ಬಿ. ಅದಕ್ಕೆ ಈ ಎಲ್ ಇಂಟು ಬಿ ಬದಲಾಗಿ ಏನ್ ಇಡ್ತೀನಿ ನಾನು? ಎ. ಅಂದ್ರೆ ಏನಿಲ್ಲಿ? ಏರಿಯಾ ಆಫ್ ದಿ ದಟ್ ರೆಕ್ಟಾಂಗುಲರ್ ಆರ್ ದಟ್ ಪ್ರಿಸಮ್ ಇಂಟು ಎಚ್. ಕೊನೆಗೆ ಏನ್ ಉಳಿತು ನೋಡಿ? ಎ ಉಳಿತು. ಓಕೆ, ಎ ಇದ್ದಲ್ಲಿ ಉಳಿತು ಇಸ್ ಈಕ್ವಲ್ ಟು ವಿ ಡಿವೈಡ್ ಬೈ ಎಚ್. ಈ ಕಡೆ ಬಂದ್ಬಾಕ ಏನಾಗುತ್ತೆ? ಡಿವೈಡ್ ಬೈ ಆಗುತ್ತೆ. ಸೊ ಫೈನಲಿ ವಿ ಗಾಟ್ ವ್ಯಾಲ್ಯೂಮ್. ಏನ್ ಸಿಕ್ತು? ವ್ಯಾಲ್ಯೂಮ್ ಕೊಟ್ಟಿದ್ದಾನೆ ಏನು? 8x³ + 14x² + x - 2 ಹೋಲ್ ಡಿವೈಡೆಡ್ ಬೈ ಹೈಟ್ ಎಷ್ಟು ಕೊಟ್ಟಿದ್ದಾನೆ? ಹೈಟ್ ಕೊಟ್ಟಿದ್ದಾನೆ ನೋಡಿ 2x+1. ಇನ್ನು ಸೇಮ್ ಪ್ರೊಸೆಸ್ ಇಂದ ಬಿಡಿಸ್ಬೇಕಾಗತ್ತೆ, ಹೌದಲ್ವಾ? ಸೇಮ್ ಪ್ರೊಸೆಸ್ ಹೆಂಗ್ ಮಾಡ್ತೀವಿ ನಾವು? ವೇಟ್ ಒನ್ ಸೆಕೆಂಡ್, ಸ್ವಲ್ಪ ರಬ್ ಮಾಡ್ತೀನಿ. ಏನೇನ್ ಸಿಗುತ್ತೆ ನೋಡ್ರಿ ಇಲ್ಲಿ. ಏನೇನ್ ಸಿಗುತ್ತೆ ನನಗಿಲ್ಲಿ? 8x³ + 14x² + x - 2 ಡಿವೈಡೆಡ್ ಬೈ ಎಷ್ಟಿದೆ? ಡಿವೈಡೆಡ್ ಬೈ 2x+1 ಇದೆ. ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ ಫಸ್ಟ್ ಟರ್ಮ್ ಅನ್ನ ತಗೊಳ್ಳೋದು. ಎಷ್ಟಿದೆ ಅಲ್ಲಿ? 8x³ ಇದೆ. 8x³ ಗೆ ಇಲ್ಲಿ ಫಸ್ಟ್ ಟರ್ಮ್ ಯಾವ್ದಿದೆ ನೋಡಿ? 2x ಇದೆ. 2x ಇಂದ ಡಿವೈಡ್ ಮಾಡಬೇಕು. 2 4 8. 2 4 8 ಆಯ್ತು. ಇದರಲ್ಲಿರೋ 1x, ಇದರಲ್ಲಿರೋ 1x ಹೋಗಿ ಎಷ್ಟು ಉಳಿತು? 4x² ಉಳಿತು. ಹಂಗಾದ್ರೆ ಎಷ್ಟು ಆಯ್ತು? 4x². ಓಕೆ, ಇನ್ನೇನ್ ಮಾಡಿ? 2x ಇಂದ ಈ 4x² ಎಂಡ್ ಮಲ್ಟಿಪ್ಲಿಕೇಶನ್ ಮಾಡಿ. 2x ಇಂಟು 4x² 8x³ ಆಗುತ್ತೆ, ಹೌದಲ್ವಾ? ಪ್ಲಸ್ಗೆ ಪ್ಲಸ್ 1 ಇಂಟು 4x² ಅಂದ್ರೆ +4x² ಆಯ್ತು, ಹೌದಲ್ವಾ? ಮಲ್ಟಿಪ್ಲಿಕೇಶನ್ ಮಾಡಿ ಮತ್ತೆ ಈ 1 ಇಂದ ಈ 4x² ಮಲ್ಟಿಪ್ಲಿಕೇಶನ್ ಮಾಡೋದು. ಮೈನಸ್ ಮಾಡ್ತೀವಿ, ಮೈನಸ್ ಆಯ್ತು. ಇದು ಕೂಡ ಮೈನಸ್ ಆಗುತ್ತೆ. +8x³ -8x³ ಗೆಟ್ ಕ್ಯಾನ್ಸಲ್ಡ್ ಆಯ್ತು. 14x² -4x² ಅಂದ್ರೆ 10x² ಆಯ್ತು, ಹೌದಲ್ವಾ? ಈ ಪ್ಲಸ್ ಎಕ್ಸ್ ಅನ್ನ ಕೆಳಗೆ ತೋತೀನಿ ನಾನು, ಪ್ಲಸ್ ಎಕ್ಸ್. ಮತ್ತೇನ್ ಮಾಡ್ತೀವಿ ನಾವು? ಇಲ್ಲಿ ಎಷ್ಟಿದೆ? ಫಸ್ಟ್ ಟರ್ಮ್ 10 ಇದೆ. 10x² ಡಿವೈಡ್ ಬೈ ಇಲ್ಲಿ ಫಸ್ಟ್ ಟರ್ಮ್ ಎಷ್ಟಿದೆ? 2x ಇದೆ. 2x ಮತ್ತೆ ಡಿವೈಡ್ ಮಾಡೋದು. ಈ 2 5 1x ಗೆಟ್ ಕ್ಯಾನ್ಸಲ್ಡ್ ಆಗಿ ಇಲ್ಲಿ 1x ಉಳಿತು. ಎಷ್ಟಾಯ್ತು? 5x. ಸೊ +5x
ಪ್ಲಸ್ 5x ಈ ರೀತಿ ಕ್ವಶನ್ಸ್ ನೋಡ್ರಿ 4x² ಪ್ಲಸ್ 5x 4x² ಪ್ಲಸ್ 5x ಎರಡಿದೆ ನೋಡಿ ಈ ಎರಡರಲ್ಲಿ ಯಾವುದೋ ಒಂದಾಗುತ್ತೆ -2 ಪ್ಲಸ್ 2 ಬರುತ್ತಂತ ನೋಡೋಣ ಮುಂದಿನ ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡಿ ಈ ಕಡೆ ಬನ್ನಿ 2x² ಸಾರಿ 2x² ಇಂಟು ಎರಡನೇ ಟರ್ಮಿಗೆ 2x ಇಂಟು 5x 10x² ಪ್ಲಸ್ 1 ಇಂಟು 5x ಪ್ಲಸ್ 5x ಹೌದಲ್ವಾ ಇಲ್ಲೇನಾಗುತ್ತೆ ಮೈನಸ್ ಆಗುತ್ತೆ ಮೈನಸ್ ಆಯ್ತು ಇದು ಕೂಡ ಮೈನಸ್ ಆಯ್ತು ಪ್ಲಸ್ 10x² ಮೈನಸ್ 10x² ಕ್ಯಾನ್ಸಲ್ ಆಯ್ತು ಪ್ಲಸ್ x ಮೈನಸ್ 5x ಮೈನಸ್ 4x ಆಯ್ತು ಎಷ್ಟು ಸಿಂಪಲ್ ಇದೆ ನೋಡಿ ಮತ್ತೆ -2 ನ ಕೆಳಗೆ ತಗೋತೀನಿ -2 ಈಗ ನೋಡಿ ಇಲ್ಲಿ ಫಸ್ಟ್ ಟರ್ಮ್ ಎಷ್ಟಿದೆ -4x ಡಿವೈಡೆಡ್ ಬೈ ಇಲ್ಲಿ ಎಷ್ಟಿದೆ 2x ಇದೆ 2x ಮತ್ತೆ ಕ್ಯಾನ್ಸಲ್ ಮಾಡಿ x ಹೋಯ್ತು 2 ಸೊ ಎಷ್ಟಾಯ್ತು -2 ಆಟೋಮೆಟಿಕ್ ಆನ್ಸರ್ ಸಿಕ್ತು ಇದೆಲ್ಲಿದೆ ನೋಡಿ ಎಷ್ಟಿದೆ 4x² ಪ್ಲಸ್ 5x -2 ಎಲ್ಲಿದೆ ಆಪ್ಷನ್ ನಂಬರ್ ಫಸ್ಟ್ ಆಪ್ಷನ್ ಈಸ್ ರೈಟ್ ಆಯ್ತು ಬೇಕಾದ್ರೆ ಬಿಡಿಸಿ ನೋಡಿ ಎಷ್ಟು ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಓಕೆ ಬೇಕಾದ್ರೆ ಬಿಡಿಸ್ತೀನಿ ನೋಡಿ 2x ಇಂಟು -2 -4x ಆಯ್ತು ಓಕೆ ಮತ್ತೆ ಪ್ಲಸ್ 1 ಇಂಟು -2 ಮೈನಸ್ ಮಾಡ್ತೀವಿ ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು -4x ಪ್ಲಸ್ 4x ಗೆಟ್ ಕ್ಯಾನ್ಸಲ್ ಆಯ್ತು -2 ಪ್ಲಸ್ 2 0 ಆಯ್ತು ಸೊ ಎಷ್ಟಾಯ್ತು ಆಪ್ಷನ್ ನಂಬರ್ ಫಸ್ಟ್ ರೈಟ್ ಎಷ್ಟು ಸಿಂಪಲ್ ಆಗಿದೆಯಲ್ಲ ಈ ಟೈಪ್ ಕ್ವಶನ್ ಖಂಡಿತ ಇರುತ್ತೆ ಮಿತ್ರರಿ ಬೇಕಾದ ಎಕ್ಸಾಂಪಲ್ ತೋರಿ ಎಲ್ಲಿ ಮ್ಯಾಥ್ಸ್ ಇರುತ್ತೋ ಇಂಥ ಒಂದು ಎಕ್ಸಾಂಪಲ್ ಕಂಪಲ್ಸರಿ ಆಗಿ ಇದ್ದೇ ಇರುತ್ತೆ ಅದು ಕೇಳೋ ವಿಧಾನ ಬೇರೆ ಆಗಿರ್ಬೋದು ಅಷ್ಟೇ ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಇಲ್ಲಿ what is the completely simplified equivalent of x² plus x minus 12 divided by x² minus 6x plus 9 ಇದನ್ನೇನು ಕೇಳಿದಾನೆ ಇದನ್ನ ನಮಗೆ ಬಿಡಿಸಿದಾಗ ಈ ಒಂದು ಎಕ್ಸಾಂಪಲ್ ನ ಸಾಲ್ವ್ ಮಾಡಿದಾಗ ನನಗೆ ಸಿಂಪ್ಲಿಫೈಡ್ ಅಂದ್ರೆ ಸಿಂಪ್ಲಿಫೈ ಆದಂತ ಇಕ್ವಿವ್ಯಾಲೆಂಟ್ ಇದಕ್ಕೆ ಈಕ್ವಲ್ ಟು ಯಾವ ಆಪ್ಷನ್ ಬರುತ್ತೆ ಅಂತ ಕೇಳಿದಾನೆ ಹೆಂಗ್ ಬಿಡಿಸೋದು ಎಷ್ಟು ಸಿಂಪಲ್ ಇರುತ್ತೆ ನೋಡಿ ಇಲ್ಲಿ ಫಸ್ಟ್ ನ್ಯೂಮರೇಟರ್ ಏನಿದೆ ನ್ಯೂಮರೇಟರ್ ನೋಡಿ ಇಲ್ಲಿ ಎಷ್ಟಿದೆ ಮಿತ್ರರೇ x ಕೋಎಫಿಷಿಯಂಟ್ 1 ಇದೆ ಓಕೆನಾ ಇಲ್ಲಿ ಕಾನ್ಸ್ಟೆಂಟ್ ಎಷ್ಟಿದೆ -1 ಈ ರೀತಿನೇ ತಗೊಳ್ಳೋದು ಕ್ವಾಡ್ರಾಟಿಕ್ ಈಕ್ವೇಷನ್ ಇದೆ ಸೊ ಅದೇ ಮುಖಾಂತರ ಬಿಡಿಸೋದು ಆಯ್ತಾ ಸೊ ಇಲ್ಲೇನಿರುತ್ತೆ ಒಂದು ಸಂಖ್ಯೆನ ಪ್ಲಸ್ ಮಾಡಿದ್ರೆ ಓಕೆ ಇಲ್ಲಿ ಎರಡು ಸಂಖ್ಯೆನ ಪ್ಲಸ್ ಮಾಡಿದ್ರೆ 1 ಬರಬೇಕು ಅದೇ ಎರಡು ಸಂಖ್ಯೆನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ -12 ಬರಬೇಕು ಅಂತ ಸಂಖ್ಯೆ ಯಾವುದು ನೋಡಿ ಯಾವ್ದು ಬರುತ್ತೆ 4 3 ನೋಡಿ ಈಗ -12 ಬರ್ಬೇಕಾಗಿದೆಯಲ್ಲ ರೈಟ್ +4 -3 4 ಅಲ್ಲಿ 3 ಕಳೆದ್ರೆ 1 ಬರುತ್ತೆ +1 ಬರುತ್ತೆ ರೈಟಾ ಸೊ ಅದೇ 4 ಇಂದ -3 ಗೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ -12 ನನಗೆ ಸಿಕ್ತು ನೋಡಿ ಈ ನ್ಯೂಮರೇಟರ್ ಈಕ್ವಲ್ ಟು ಏನು ಬರ್ಕೋಬಹುದು ನಾನು x ಪ್ಲಸ್ ಇದೆಯಲ್ಲ +4 ಹೌದಲ್ವಾ ಇಂಟು ಮತ್ತೊಂದು ಯಾವುದು x ಇಲ್ಲಿ ಎಷ್ಟಿದೆ -3 ಇದೆ -3 ಬರ್ಕೊಳ್ಳೋದು ಡಿವೈಡ್ ಬೈ ಇನ್ನು ಮತ್ತೆ ಇದ್ರದ್ದು ನೋಡಿ x² - 6x + 9 ಅದನ್ನು ಕೂಡ ಮೇಗಿನ್ ಟೈಪೇ ಎರಡು ಸಂಖ್ಯೆನ ಪ್ಲಸ್ ಮಾಡಿದಾಗ -6 ಬರಬೇಕು ಸಾರಿ -6 ಬರಬೇಕು ಅದೇ ಎರಡು ಸಂಖ್ಯೆನ ಇಂಟು ಮಾಡಿದ್ರೆ ಎಷ್ಟು ಬರಬೇಕು 9 ಇದೆ ನೋಡಿ 9 ಬರಬೇಕು ಹಾಗಾದ್ರೆ ಆ ಎರಡು ಸಂಖ್ಯೆ ಯಾವುದು ಯಾವುದು 3 ಮೂರ್ಲೆ -3 -6 ಆಯ್ತು ಅದೇ -3 ಇಂಟು -3 ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಬರೋಬರ್ 3 3 is 9 ಹಾಗಾದ್ರೆ ಆ ಎರಡು ಸಂಖ್ಯೆ ಯಾವ್ದ್ರಿ x - 3 ಒಂದು ಮತ್ತೊಂದು ಕೂಡ x - 3 ಹೌದಲ್ವಾ ಇಲ್ಲಿ ಏನಾಗುತ್ತೆ x - 3 ಗೆಟ್ ಕ್ಯಾನ್ಸಲ್ ಆಯ್ತು ಉಳಿಯೋದೇನು x + 4 ಡಿವೈಡೆಡ್ ಬೈ x - 3 ಆಪ್ಷನ್ ಅಲ್ಲಿ ಯಾವ್ದಿದೆ ಆಪ್ಷನ್ ಸೆಕೆಂಡ್ ನೋಡಿ ಆಪ್ಷನ್ ಸೆಕೆಂಡ್ ಈಸ್ ರೈಟ್ ಇಷ್ಟೇ ರೀ ಎಷ್ಟು ಸಿಂಪಲ್ ಇದೆ ನೋಡಿ ಏನ್ ಕೇಳಿದಾನೆ ಇದರ ಇಕ್ವಿವ್ಯಾಲೆಂಟ್ ಈ ಆಪ್ಷನ್ ಅಲ್ಲಿ ಯಾವ್ದು ಬರುತ್ತೆ ಅಂತ ಕೇಳಿದಾನೆ ಅಷ್ಟೇ ಸೊ ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋದ್ರೆ ಇದು ಕೂಡ ಸಿಂಪಲ್ ಆಗೇ ಇದೆ ನನ್ನ ಸ್ಪರ್ಧಾರ್ಥಿ ಮಿತ್ರರೇ ಈ ಒಂದು ಸೆಷನ್ ಅಲ್ಲಿ ಲ್ಯಾಂಡ್ ಸರ್ವರ್ ಆಗಿರ್ಬಹುದು ಟಿಟಿ ಆಗಿರ್ಬಹುದು ಸೆಂಟ್ರಲ್ ಟಿಟಿ ಆಗಿರ್ಬಹುದು ಎಲ್ಲಾ ತರದ ಕ್ವೆಶ್ಚನ್ಸ್ ಸ್ಪೆಷಲ್ ಆಗಿ ಮ್ಯಾಥ್ಸ್ ಸೈನ್ಸ್
ಬರ್ತಾ ಇರುತ್ತೆ. ಸೊ ಇದನ್ನ ನೀವು ತಪ್ಪದೆ ನೋಡ್ಬೇಕಾಗಿತ್ತು ಅಂದ್ರೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲೇಬೇಕು. ಓಕೆ, ಹಾಗೆ ನಿಮ್ದೊಂದು ಲೈಕ್ ಮತ್ತೆ ಕಮೆಂಟ್ ಕೊಡ್ಲೇಬೇಕು. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ವಿಚ್ ಎಕ್ಸ್ಪ್ರೆಷನ್ ರಿಪ್ರೆಸೆಂಟ್ಸ್ ದಿ ರಿಸಲ್ಟ್ಸ್ ಆಫ್ ದಿ ಸಬ್ಸ್ಟ್ರಾಕ್ಷನ್. ಏನೋ ಇಲ್ಲಿ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾನೆ, ಆ ಎಕ್ಸ್ಪ್ರೆಷನ್ ಸಬ್ಟ್ರಾಕ್ಷನ್ ಮಾಡೋದಿದೆ. ಸಬ್ಟ್ರಾಕ್ಷನ್ ಅಂದ್ರೆ ಏನು, ವಜಾಬಾಕಿ ಮಾಡೋದಿದೆ ಅಷ್ಟೇ. ವಜಾಬಾಕಿ ಮಾಡಿದಾಗ ಎಷ್ಟು ಈ ಆಪ್ಷನ್ ಅಲ್ಲಿ ಯಾವ್ದು ಆನ್ಸರ್ ಬರುತ್ತೆ ಅಂತ ಕೇಳಿದ್ದಾನೆ. ಮೊದಲಿಗೆ ಬರ್ಕೋತೀನಿ ನೋಡಿ, 3x minus 1 divided by x plus 2 minus x minus 2 divided by x minus 1. ಓಕೆನಾ. ಸೊ ಇಲ್ಲಿ ಮೈನಸ್ ಮಾಡ್ಬೇಕು, ಮೈನಸ್ ಪ್ಲಸ್ ಮಾಡ್ಬೇಕಾಗಿತ್ತು ಅಂದ್ರೆ ಡಿನಾಮಿನೇಟರ್ ಸೇಮ್ ಇರಬೇಕು. ಡಿನಾಮಿನೇಟರ್ ಸೇಮ್ ಇದೆಯಾ, ಇಲ್ಲ. ಡಿನಾಮಿನೇಟರ್ ಸೇಮ್ ಇಲ್ಲ ಅಂದ್ರೆ ಏನ್ ಮಾಡ್ಕೋಬೇಕು ನಾನು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು, ಹೌದಲ್ವಾ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋತೀನಿ ನೋಡಿ, ಹೆಂಗ್ ಬರುತ್ತೆ, 3x minus 1 of x minus 1 minus ಮತ್ತೆ x plus 2 into x minus 2, ಓಕೆ, ಹೋಲ್ ಡಿವೈಡ್ ಬೈ ಇವೆರಡು ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಆಗುತ್ತೆ. x plus 2 into x minus 1, x minus 1 ನೋಡಿ, ಫೈನಲ್ ಆಗಿ ಏನ್ ಸಿಗುತ್ತೆ, 3x ಇಂದ x ಗೆ ಮಲ್ಟಿಪ್ಲಿಕೇಶನ್ ಮಾಡಿ 3x ಸ್ಕ್ವೇರ್. ಅದೇ ರೀತಿ ಇದೇ 3x ಇಂದ ಮತ್ತೆ -1 ಗೆ ಮಲ್ಟಿಪ್ಲಿಕೇಶನ್ ಮಾಡಿ -3x. ಅದೇ ರೀತಿ -1 ಇಂದ x ಗೆ -x ಮಲ್ಟಿಪ್ಲಿಕೇಶನ್ ಮಾಡೋದು, ಮತ್ತೆ -1 ಇಂದ -1 ಗೆ ಮಲ್ಟಿಪ್ಲಿಕೇಶನ್ ಮಾಡಿದ್ಮೇಲೆ +1 ಸಿಗುತ್ತೆ. ಓಕೆ, ಮೈನಸ್ ಗೆ ಮೈನಸ್ ಇಟ್ಬಿಡ್ತೀನಿ. ಸೊ ಅದೇ ರೀತಿ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮುಲಾ, a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮುಲಾ ಅಂದ್ರೆ ಏನು, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ x ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಸಿಕ್ತು, ಹೋಲ್ ಡಿವೈಡ್ ಬೈ. ಅದೇ ರೀತಿ ಮಲ್ಟಿಪ್ಲಿಕೇಶನ್ ಅನ್ನ ಇಲ್ಲಿ ಕೂಡ ಮಾಡ್ತೀನಿ ನೋಡಿ, x ಇಂಟು x ಸ್ಕ್ವೇರ್, ಓಕೆ, x ಇಂಟು -1 ಮೈನಸ್ x ಪ್ಲಸ್ 2 ಇಂಟು x 2x ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, ಮೈನಸ್ ಪ್ಲಸ್ 2 ಇಂಟು -1 -2 ಈಸ್ ಈಕ್ವಲ್ ಟು ಈ ನೋಡಿ 3x ಸ್ಕ್ವೇರ್ ಮೈನಸ್ 3x ಮೈನಸ್ x ಮೈನಸ್ 4x. ಓಕೆ, +1 ಗೆ +1 ಇಡ್ತೀನಿ ನೋಡೋಣ, ಮೈನಸ್ x ಸ್ಕ್ವೇರ್ ಆಯ್ತು. ಓಕೆ, ಮೈನಸ್ ಇಂಟು ಮೈನಸ್ ಪ್ಲಸ್, ಓಕೆ, ಇದು 2 ಸ್ಕ್ವೇರ್ ಅಂದ್ರೆ 4 ಹೋಲ್ ಡಿವೈಡ್ ಬೈ ಇದೇನ್ ಬರುತ್ತೆ ನೋಡಿ, x ಸ್ಕ್ವೇರ್ ಗೆ x ಸ್ಕ್ವೇರ್, ಓಕೆ, -x ಪ್ಲಸ್ 2x ಪ್ಲಸ್ x ಆಯ್ತು, -2 ಗೆ -2. ಈಗ ರಿಸಲ್ಟ್ ಯಾವ್ದು ಅಂತ ಗೊತ್ತಿರುತ್ತೆ ನಿಮಗೆ ನೋಡಿ, ಇಲ್ಲಿ ಈ ಆಪ್ಷನ್ 2 ಅರೇ ಆಗ್ಬೇಕು, ಆಪ್ಷನ್ ಡಿ ಅರೇ ಆಗ್ಬೇಕು. ನೋಡೋಣ ಯಾವ್ದು ಬರುತ್ತೆ ಅಂತ. ಇಲ್ಲಿ ನೋಡಿ 3x ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಅಂದ್ರೆ 2x ಸ್ಕ್ವೇರ್, ಹೌದಾ. ಓಕೆ, -4x ಒಂದೇ ಇದೆ, -4x ಇಡಮ, +1 +4 +5. ಈಗ ಆನ್ಸರ್ ನಿಮ್ಗೆ ಯಾವುದು ಅಂತ ಗೊತ್ತಾಗುತ್ತೆ. ಎರಡನೇ ಆಪ್ಷನ್, ನಾಲ್ಕನೇ ಆಪ್ಷನ್ ಅಂತ. ಯಾವ್ದ್ರಿ ಆಪ್ಷನ್, ಯಾವುದು ಆಪ್ಷನ್ ನಂಬರ್ 4th one, ಆಪ್ಷನ್ 4 ಈಸ್ ರೈಟ್. ನೋಡಿ ಎಷ್ಟು ಸಿಂಪಲ್ ಆಗಿರುತ್ತೆ ಅಂತ. ನಿಮಗೂ ಕೂಡ ಬರುತ್ತೆ, ಸ್ವಲ್ಪ ನಾನು ಟ್ರಿಕ್ ಮುಖಾಂತರ ಹೇಳ್ಬೋದು, ಬಟ್ ನಿಮಗೆ ಕರೆಕ್ಟ್ ಆಗಿ ತಿಳಿಯಲ್ಲ ಅಂತ ಅನ್ನೋದು ಒಂದು ಗೊಂದಲ ಅಷ್ಟೇ. ಸೊ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ಕೂಡ ಏನ್ ಮಾಡೋದಿದೆ, ಕೊಟ್ಟಿದ್ದಾನೆ ಇಲ್ಲಿ 2 ಟರ್ಮ್ ಕೊಟ್ಟಿದ್ದಾನೆ, ಇಲ್ಲಿ ಕೂಡ ಏನ್ ಮಾಡೋದಿದೆ, ಸಬ್ಟ್ರಾಕ್ಷನ್ ಮಾಡೋದಿದೆ. ಇದನ್ನ ನಿಮಗೆ ಹೋಮ್ವರ್ಕ್ ಅಂತ ಕೊಡ್ತೀನಿ, ಇದನ್ನ ಬಿಡಿಸಿ ಆನ್ಸರ್ ಯಾವ್ದು ಬರುತ್ತೆ ಅಂತ ಹೇಳಿ. ಆಪ್ಷನ್ ಎ ಬರುತ್ತೋ, ಬಿ ಬರುತ್ತೋ, ಸಿ ಬರುತ್ತೋ, ಡಿ ಬರುತ್ತೋ. ಹಾಗೆ ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಕಾಂಪ್ಲೆಕ್ಸ್ ನಂಬರ್, ಈ ಲ್ಯಾಂಡ್ ಸರ್ವೇರಿಗೆ ಅತಿ ಮುಖ್ಯವಾದಂತಹ ಕಾಂಪ್ಲೆಕ್ಸ್ ನಂಬರ್ ಕನ್ಸೆಪ್ಟ್ ಹೇಳ್ತಾ ಅದ್ರ ಮೇಲಿನ ಎಲ್ಲ ಎಕ್ಸಾಂಪಲ್ ಗಳನ್ನ ಸಾಲ್ವ್ ಮಾಡೋ ಪ್ರಯತ್ನ ಮಾಡ್ತೀನಿ. ಓಕೆ, ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್, ಕಮೆಂಟ್ ಹಾಗೆ ಶೇರ್ ತಪ್ಪದೆ ಮಾಡ್ಬೇಕು. ಓಕೆ, ಥ್ಯಾಂಕ್ ಯು.